ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಿಯಾಕ್ಟ್ ಮಾಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ 6,000ದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಲಂಚಾವತಾರ ಆಗಿದೆ ಅನ್ನುವಂತ ವಿಚಾರದ ಸಂಬಂಧ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಿಯಾಕ್ಟ್ ಮಾಡಿದ್ದಾರೆ. ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ, ನಾನು ಯಾವ ತಪ್ಪನ್ನು ಕೂಡ ಮಾಡಿಲ್ಲ ಅಂತ ತಿಮ್ಮಾಪುರ ಹೇಳಿದ್ದಾರೆ. ನನ್ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋದು ತಿಮ್ಮಾಪುರ ಅವರ ವಾದ. ಸಿಎಂ ಜೊತೆ ಮಾತನಾಡಿಲ್ಲ, ಮಾತನಾಡುವಂತ ಅವಶ್ಯಕತೆ ಕೂಡ ನನಗಿಲ್ಲ. ಇನ್ನು ನನ್ನ ಮೇಲೆ ಬಂದಿರುವಂತ ಆರೋಪ ಇದೆಯಲ್ಲ, ಇದು ಆಧಾರ ರಹಿತ ಅಂದಿದ್ದಾರೆ. ಇನ್ನು ಈ ವಿಚಾರದ ಸಂಬಂಧ ಸದನದಲ್ಲಿ ವಿರೋಧ ಪಕ್ಷದ ನಾಯಕರು ಪ್ರಸ್ತಾಪ ಮಾಡಲಿ, ಆ ಪ್ರಶ್ನೆಗೆ ನಾನು ಏನು ಉತ್ತರ ಕೊಡಬೇಕೋ ಕೊಡ್ತೀನಿ, ಅದಕ್ಕೆ ಸಮರ್ಥನೆಯನ್ನ ಕೂಡ ನಾನು ಮಾಡ್ಕೊಳ್ತೀನಿ ಅಂತ ಬೆಂಗಳೂರಿನಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಜೊತೆಗೆ ಅಬಕಾರಿ ಇಲಾಖೆಯಲ್ಲಿ ಕೆಲವೊಂದಷ್ಟು ಲೈಸೆನ್ಸ್ ಪಡ್ಕೊಳ್ಳೋದಕ್ಕೂ ಕೋಟಿ ಹಣವನ್ನ ಪಡ್ಕೊಳ್ತಿದ್ದಾರೆ ಅನ್ನೋದಾಗಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನೇ ಇದ್ರೂ ಸದನದಲ್ಲಿ ಚರ್ಚೆ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ ಆರ್.ಬಿ. ತಿಮ್ಮಾಪುರ. ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೀತೀವಿ, 6,000 ಕೋಟಿ ಹಗರಣ ಆಗಿದೆ ಸಣ್ಣ ಪುಟ್ಟ ಇಲ್ಲಿಗೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅಲ್ಲ ಸರ್, ಈಗ ಏನು ನಿಮ್ಮ ವಿರುದ್ಧ ಯಾಕೆ ಈ ತರ ಆರೋಪಗಳು ನಡೀತಾ ಇದ್ದಾವೆ, ಅದಕ್ಕೆಲ್ಲ ಉತ್ತರ ಕೊಡೋ ಶಕ್ತಿ ಇದೆ, ಅದನ್ನ ಎದುರಿಸೋ ಶಕ್ತಿ ಇದೆ. ಸುಳ್ಳುಗಳನ್ನ ಯಾವ ರೀತಿ ಹೇಳ್ತಾರೆ ಅನ್ನೋದು ಸಾಕ್ಷಿ ಪುರಾವೆ ಇದ್ರೆ ಹೇಳಿ.